ನನ್ನ ಹೆಸರು ಮಾಲಾ ಶಿವಕುಮಾರ್ ಅಂತೇಳಿ. ನಮ್ಮಮ್ಮ ಮನೆ ಅಂದ್ರೆ ನಾವು ಹುಟ್ಟಿ ಬೆಳೆದಿರೋದೇ ಕುಂಬಾರ್ಕೆ, ನಮ್ಮ ಮೂಲ ವೃತ್ತಿ. ಅಮ್ಮ ಮನೇಲಿ ಕೂಡ ಕುಂಬಾರ್ಕೆನೆ ಮಾಡ್ತಾ ಇದ್ರು. ಬಟ್ ಈ ತರ ಡಿಫ್ರೆಂಟ್ ಆಗಿ ಮಾಡೋದ್ ಕಲ್ತಿದ್ದು ಇಲ್ಲಿ ಬಂದ್ಮೇಲೆ, ಅಂದ್ರೆ ಬಿಫೋರ್ ಮ್ಯಾರೇಜ್ ಆದ್ಮೇಲೆ. ನಮ್ಮ ಮನೆಯದು ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಆಗಿದೆ, ನನ್ ಕೂಡ MA B.Ed ಆಗಿದೆ. ಕ್ವಾಲಿಫೈಡ್ ಆದ್ರೂ ಕೂಡ ನಾವು ಹೊರಗಡೆ ಎಲ್ಲೂ ಡ್ಯೂಟಿಗೆ ಹೋಗಕ್ಕೆ ಇಷ್ಟ ಇಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕುಲ ಕಸಬನ್ನ ಬೆಳೆದು ನಾವೇನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಬಟ್ ಅದನ್ನೇ ಮಾಡ್ತಾ ಇದೀವಿ ಕೂಡ ಈಗಲೂ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗಿನ ಇಂಟರ್ನೆಟ್ ಯುಗದಲ್ಲಿ ನಾವು ಫಾಸ್ಟ್ ಆಗಿ ವರ್ಕ್ಗಳನ್ನು ಮಾಡಬೇಕು ಅಂತೇಳಿ ಮ್ಯಾಜಿಕ್ ಲ್ಯಾಂಪ್ ಆಗಿರ್ಬೋದು, ಆಮೇಲೆ ವಿಜುವಲ್ಸ್ ಆಗಿರ್ಬೋದು, ಆಮೇಲೆ ಬಂದ್ಬಿಟ್ಟು ಲಕ್ಷ್ಮೀ ದೀಪಗಳಾಗಿರ್ಬೋದು. ಮದುವೆಗಳಿಗೆ ಬ್ಲೌಸ್ ಪೀಸ್ ಕೊಟ್ಟರೆ ಯಾರು ಸ್ಟಿಚ್ ಮಾಡಿಸ್ಕೊಳ್ಳೋದಿಲ್ಲ, ಬಟ್ ಇವನ್ ಕೊಟ್ಟರೆ ಖುಷಿಯಾಗಿ ಹಚ್ತಾರೆ ಮನೇಲಿ ದೀಪಗಳನ್ನು. ಅದಕ್ಕೋಸ್ಕರ ನಮ್ಮ ಜನಕ್ಕೆ ಮಣ್ಣಿನ ಬೆಳವಣಿಗೆ ಆಗಲಿ ಅಂತೇಳಿ ನಾವು ಕೂಡ ಹೇಳ್ತೀವಿ. ಹೋದ ಕಡೆ ಎಲ್ಲ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ತೀವಿ, ಅವಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಈಗ ಆಲ್ಮೋಸ್ಟ್ ಎಷ್ಟೋ ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ತಾ ಇದೀವಿ. ಮನೆ ಗೃಹ ಪ್ರವೇಶದ ಹಾಲುಕ್ಸೋ ಒಲೆಯಿಂದ ಹಿಡಿದು ಡೆಕೋರೇಷನ್ವರೆಗೂ ನಾವೇ ಮಾಡ್ಕೊಡ್ತೀವಿ. ಪ್ರತಿಯೊಂದು ಮಣ್ಣಿನ ಐಟಮ್ಸೇ, ಬಟ್ ಯಾವುದು ಪ್ಲಾಸ್ಟಿಕ್ ಆಗಲಿ ಏನೇನೋ ಯೂಸ್ ಮಾಡೋದಿಲ್ಲ. ಎಲ್ಲ ಮಣ್ಣಿನಿಂದ ಮಾಡಿರೋ ಅಲಂಕೃತ ವಸ್ತುಗಳನ್ನೇ ಯೂಸ್ ಮಾಡಿ ಗೃಹ ಪ್ರವೇಶ, ಮದುವೆಗೆ ಅರಣಿ ಬಸ್ಸಿಂಗಗಳು ಪ್ರತಿಯೊಂದನ್ನು ನಾವೇ ಹೋಮ್ ಡೆಲಿವರಿ ಮಾಡ್ಕೊಡ್ತೀವಿ ಸರ್. ಮದುವೆಗಳಿಗೆ ಅಂದರೆ ತುಂಬಾ ವೆರೈಟೀಸ್ ಇದೆ ಸರ್. ಹುಡುಗಿ ಕುತ್ಕೊಳೋ ಮನೆ ಕೂಡ ಮಣ್ಣಿಂದೆ. ಹಾಂ ಹೌದು ಸರ್. ನೆನ್ನೆ ಒಂದಿತ್ತು ಸರ್, ತಬಲಗಳನ್ನ ಕೊಡ್ತೀವಿ ಹುಡುಗಿ ಕೂರ್ಲಿಕ್ಕೆ. ಹಾಲು ತುಪ್ಪ ಎರೆಯೋದು ಬೇಷನ್ ಬದಲಿ ಮಣ್ಣಿನ ಬೌಲ್ ಕೊಡ್ತೀವಿ. ಆಮೇಲೆ ಬಸವಣ್ಣನ ಬಾಯಲ್ಲಿ ಹಾಲು ಬರೋ ಮಡಕೆ ಕೊಡ್ತೀವಿ. ಬಟ್ ತುಂಬ ವೆರೈಟೀಸ್ ಐಟಮ್ಸ್ಗಳನ್ನು ನಾವು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ನಮ್ಮ ದಾವಣಗೆರೆ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪರ ಮೊಮ್ಮಗಳ ಮದುವೆಗೆ ಪ್ರತಿಯೊಂದು ಐಟಮ್ಸ್ ನಾವು ಮಾಡಿಕೊಟ್ಟಿದ್ದೀವಿ ಸರ್. ಹಿಂದಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳ ಅಜ್ಜ ಅಜ್ಜಿಯವರು ತುಂಬ ತಾಳ್ಮೆಯಿಂದ ಇರ್ತಾ ಇದ್ರು, ಸಿಟ್ಟು ಮಾಡ್ತಿರ್ಲಿಲ್ಲ. ಯಾಕಂದರೆ ಅವರು ಉಪಯೋಗಿಸಿದ ವಸ್ತುಗಳು ಅದಕ್ಕೆ ಮೂಲ ಕಾರಣ. ಫುಡ್ ಆಗಿರಲಿ, ವಸ್ತುಗಳಾಗಿರಲಿ, ನಾವು ಇಡೋದ್ರ ಮೇಲೆ ಡಿಪೆಂಡ್. ಅದಕ್ಕೆ ಮಣ್ಣಿನ ವಸ್ತುಗಳನ್ನು ನಾವು ಡೈಲಿ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೋಡಿದ್ರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಆವಾಗ ತಾಳ್ಮೆ ಅನ್ನೋದನ್ನ ಕಲಿತಾರೆ. ಹೊರಗಡೆಯಿಂದ ಬಂದ ತಕ್ಷಣ ಯಾರೂ ಸಿಟ್ಟು ಮಾಡೋದಿಲ್ಲ. ತುಂಬ ಯಾವಾಗಲೂ ಫೇಸು ಹಸನ್ಮುಖಿಯಾಗಿರುತ್ತೆ. ಇದು ಮಣ್ಣಿನ ಮಡಕೆನ ಬಳಸೋರಿಗೆ ಮಾತ್ರ ಇದ್ರ ಅನುಭವ ಆಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಅದು ಫಾಸ್ಟ್ ಅಂತೇಳಿ, ಅಂದ್ರೆ ಈಗ ಕೂತ್ಕೊಂಡ ತಕ್ಷಣನೇ ನನಗೆ ಅಡುಗೆ ಆಗ್ಬಿಡ್ಬೇಕಪ್ಪ ಅನ್ನೋರ್ ಮೆಂಟಾಲಿಟಿ ಬಂದಿರುತ್ತಲ್ಲ, ಅವ್ರಿಗೆ ಮಾತ್ರ ಅದು ಸುಲಭ ಅನ್ಸುತ್ತೆ. ಬಟ್ ನಿಜವಾಗ್ಲೂ ನಾವು ಮನಸ್ಫೂರ್ತಿಯಾಗಿ ಊಟ ಮಾಡ್ಬೇಕಂದ್ರೆ ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡ್ಬೇಕು. ಸ್ಟೀಲ್ ಪಾತ್ರೆನೂ ಅಷ್ಟೇ, ಮಣ್ಣಿನ ಪಾತ್ರೆನೂ ಅಷ್ಟೇ. ಇಲ್ಲ ಸರ್, ಅದು ಮಣ್ಣಿನ ಪಾತ್ರೆಗಿಂತ ಏನು ಸ್ಟೀಲ್ ಪಾತ್ರೆ ಒಳ್ಳೇದಲ್ಲ ಸರ್. ಮಣ್ಣಿನ ಪಾತ್ರೆನೇ ಚೆನ್ನಾಗಿ. ಮಣ್ಣಿನ ಪಾತ್ರೆಗೆ ನಮ್ಮ ಜನ ಬಂದಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಎಲ್ಲ ಸುಲಭವಾಗಿ ಸಿಗ್ಬೇಕು. ಆನ್ಲೈನಲ್ಲಿ ಬುಕ್ ಮಾಡಿದ ತಕ್ಷಣ ಮನೆ ಮುಂದೆ ಬಂದು ನಿಲ್ಬೇಕು. ಅವರು ತಪ್ಪು ತಿಳುವಳಿಕೆ. ಈ ತರ ಫಿನಿಶಿಂಗ್ ಒಳಗಡೆ ಇದ್ರೆ ಅವರು ಒಲೆ ಮೇಲೆ ಇಟ್ಟಾಗ ಬ್ಲಾಕ್ ಆಯಿಲ್ ಊಟದ ಜೊತೆ ಮಿಕ್ಸ್ ಆಗಿ ನಮಗೆ ಬೌನ್ಸ್ ಕ್ಯಾನ್ಸರ್ ಆ ಥರ ರೋಗಗಳು ಬರುತ್ತೆ ಸರ್. ಅದು ಪ್ರಿಂಟ್ ಮಾಡ್ಬೇಕಾದ್ರೆ ಮತ್ತೆ ಮಣ್ಣು ಹಚ್ಕೊಳ್ಳುತ್ತೆ, ಮಿಷನಿಗೆ ಹತ್ತಬಾರ್ದು ಅಂತೇಳಿ ಏನ್ ಮಾಡ್ತಾರೆ, ಆಯಿಲನ್ನು ಹಚ್ಬಿಟ್ಟು ಯೂಸ್ ಮಾಡ್ತಾರೆ. ಅದಕ್ಕೆ ಒಳಗಡೆ ಈ ತರ ವೈಟ್ ರ್ಯಾಷಸ್ ಇದ್ರೆ ಅದು ರಿಯಲ್ ಮಡಕೆ ಎಫೆಕ್ಟ್ ಸರ್. ಹಾಗಾಗಿ ಈ ತರ ವೈಟ್ ರ್ಯಾಷಸ್ ಇದ್ರೆ ಕೈಯಿಂದ ಮಾಡಿ ಬೂದಿ ಹಾಕಿದ್ದಾರೆ ಅಂತ ಅರ್ಥ ಸರ್. ಮಣ್ಣಿನ ಸ್ಮೆಲ್ ಬರುತ್ತೆ ಸರ್ ನೋಡಿದ ತಕ್ಷಣ. ಅಂತ ಮಡಕೆಗಳನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾವು ನಮ್ಮ ಹತ್ರನೇ ತಗೊಳ್ಳಿ ಅಂತ ಹೇಳಲ್ಲ ಸರ್. ಎಲ್ಲಿ ಕುಂಬಾರ ಇರ್ತಾರೋ ಅವ್ರನ್ನ ಬೆಳೆಸ್ರಿ, ಅಲ್ಲೂ ಮಡಕೆಗಳನ್ನು ತಗೊಂಡು ಯೂಸ್ ಮಾಡ್ರಿ. ಅವಾಗ ನಮ್ಮ ಗುಡಿ ಕೈಗಾರಿಕೆನೂ ಬೆಳೆಯುತ್ತೆ, ನಾವು ಆರೋಗ್ಯವಾಗಿರ್ತೀವಿ ಸರ್. ಪ್ರತಿ ಸ್ಯಾಟರ್ಡೆ ಸಂಡೇ ನಾವೇನ್ ಮಾಡ್ತೀವಿ, ಒಂದು ಸಾಮಾಜಿಕ ಸೇವೆ ಮಾಡ್ತಾ ಇದೀವಿ. ಏನಂತ ಹೇಳಿದ್ರೆ, ಪ್ರತಿ ಮಕ್ಕಳಿಗೂ ಮೊಬೈಲ್ ಕೊಡೋ ಬದಲಿ ಮಣ್ಣನ್ನು ಕೊಡ್ತೀವಿ. ಚಿಕ್ಕ ಚಿಕ್ಕ ಪ್ರಾಣಿ ಪಕ್ಷಿಗಳನ್ನು ಮಾಡಿಸ್ತೀವಿ. ಅವ್ರಿಗೊಂದು ಮಣ್ಣಿನ ಅನುಭವ ಆಗಲಿ ಅಂತೇಳಿ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀವಿ. ಯಾವುದೇ ಫೀಸ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಪ್ರತಿ ಸ್ಯಾಟರ್ಡೆ ಸಂಡೇ 1 ಅವರ್ ಕಲಿಸ್ತೀವಿ. ಇಂಟ್ರೆಸ್ಟ್ ಇದ್ದ ಯಾರು ಬೇಕಾದ್ರೂ ಬರ್ಬೋದು ಸರ್. ಈ ವಯಸ್ಸಿನ ಮಿತಿ ಇಲ್ಲ ಸರ್. ಕಲಿಯೋ ಇಂಟ್ರೆಸ್ಟ್ ಇದ್ರೆ ಎಲ್ಲರೂ ಬರ್ಬೋದು. ಥ್ಯಾಂಕ್ ಯು ಸರ್. ತುಂಬಾ ವೆರೈಟೀಸ್ ಇದೆ ಸರ್ ನಮ್ಮಲ್ಲಿ, ತುಂಬಾ ವೆರೈಟೀಸ್ ಇದೆ ನಮ್ಮಲ್ಲಿ ಸರ್. 5 ದೀಪ ಇದೆ, 8 ದೀಪ ಇದೆ, ಡಬಲ್ ಸ್ಟೆಪ್ ದೀಪಗಳಿದೆ, ಮ್ಯಾಜಿಕ್ ಲ್ಯಾಂಪ್ಸ್ ಇದೆ, ಹಸುಕರು ಇದೆ, ಕಾಮಧೇನು ಇದೆ. ತುಂಬಾ ಹೇಳ್ತಾ ಹೋದ್ರೆ ಒಂದು 200-250 ವೆರೈಟೀಸ್ ಇದೆ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. ಸರ್, ನಮ್ಮ ವಿಳಾಸ ಬಂದ್ಬಿಟ್ಟು ಭಾರತ್ ಕಾಲೋನಿ, ಫಸ್ಟ್ ಕ್ಲಾಸ್, ಕುಂಬಾರ್ ಸೊಸೈಟಿ, ಮುತ್ತಪ್ಪಕ್ಕೆ. 9945721299. ಇನ್ನೊಂದು ನಂಬರು 9945721634. ಆನ್ಲೈನಲ್ಲಿ ಯಾವ ಪ್ಲೇಸ್ಗಳಿಗಾಗಲಿ ಸರ್ ನಾವು ಕಳಿಸ್ಕೊಡ್ತೀವಿ.